ಈ ಭೂಪತಿ ನನ್ನ ದೂರ ಕಳ್ಸಿ ಅವಳ ಜೊತೆ ಅಂತದ್ ಏನ್ ಮಾತಾಡ್ತಿರ್ಬೋದು? ಶ್ವೇತಾ, ಎಲ್ಲಿದ್ಯಾ? ಎಲ್ಲೋ ಇದೀನಿ. ನಿಂಗೆ ಯಾಕೆ? ವಿಷಯ ಹೇಳು. ವಿಷಯ ಇಲ್ದೆ ಕೇಳ್ತಿಲ್ಲ, ಕೇಳಿದ್ದಕ್ಕೆ ಉತ್ತರ ಕೊಡು. ಯಾಕೋ ಅತಿ ಆಗ್ತಿದೆ. ಎಲ್ಲಿ ಹೋಗಿದ್ಯಾ ಭೂಪತಿ ಜೊತೆ? ಮಾಡಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋ ಹಾಗಾಗ್ತಿದೆ. ಹಲೋ, ವಾಲ್ಯೂಮ್ ಕಡಿಮೆ ಮಾಡ್ಕೊ. ನಾನು ಎಲ್ಲಾದ್ರೂ ಇರ್ತೀನಿ, ಏನಾದ್ರೂ ಮಾಡ್ತೀನಿ. ನಿಂಗೆ ಯಾಕೆ? ವಾಟ್ಸ್ ಯುವರ್ ಪ್ರಾಬ್ಲಮ್? ನಾನು ನಿಮ್ಮಮ್ಮ ಕಣೆ, ನಾನಲ್ದೆ ಇನ್ಯಾರು ಪ್ರಶ್ನೆ ಮಾಡ್ಬೇಕು? ಭೂಪತಿ, ಶಕುಂತಲಾ ದೇವಿ, ನೀನು ಎಲ್ಲರೂ ಒಂದೇ ಕಡೆ ಇದ್ದೀರಾ ಅಷ್ಟು ಮಾತ್ರ ಹೇಳು. ಹೌದು, ಇದೀವಿ. ಸೊ ವಾಟ್? ಹಲೋ ಸ್ವೀಟಿ, ಇಲ್ಲೊಂದು ಎಡವಟ್ಟಾಗಿದೆ ಕಣೆ. ಮೊನ್ನೆ ಶಕುಂತಲಾ ದೇವಿಯವ್ರು ಕಾಲ್ ಮಾಡಿದ್ರು, ತುಂಬಾ ತಡ ಮಾಡ್ತಿದ್ದೀರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಬೇರೆ ಹುಡುಗಿನ ಹುಡುಕ್ತೀನಿ ಅನ್ಬಿಟ್ರು. ಅದಕ್ಕೆ ಪಾಪ ಗಾಬ್ರಿಲಿ ಅತ್ತಿಗೆ ಇಲ್ಲ ಇಲ್ಲ ನಿನಗೆ ಮದುವೆ ಒಪ್ಕೆ ಅಂತ ಹೇಳ್ಬಿಟ್ರು ಕಣೆ. ಈಗಷ್ಟೇ ಶಕುಂತಲಾ ದೇವಿಯವ್ರು ಕಾಲ್ ಮಾಡಿದ್ರು ಸ್ವೀಟಿ, ನೀವೆಲ್ಲ ಒಂದೇ ಕಡೆ ಇದ್ದೀರಂತೆ, ನೀನ್ ಬೇರೆ ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ತರ ನಡ್ಕೋತಿದ್ಯಂತೆ. ಮುಂದೆ ಏನಾಗುತ್ತೋ ಅಂತ ನಮ್ಗೆಲ್ಲ ಭಯ ಆಗ್ತಿದೆ ಸ್ವೀಟಿ. ಓ ಗಾಡ್, ಅದಕ್ಕೆ ಹೇಳೋದು ನನ್ನ ಕೇಳ್ದೆ ಏನು ಮಾಡಕ್ ಹೋಗ್ಬೇಡಿ ಅಂತ. ಅವಳು ನಿಜವಾಗ್ಲೂ ನನ್ನ ಅಮ್ಮನ? ಐ ಡೌಟ್. ಅವಳು ನನ್ನ ಅಮ್ಮ ಆಗಿದ್ದಿದ್ರೆ ಈ ತರ ನನ್ನ ಲೈಫ್ ಹಾಳು ಮಾಡ್ತಿರ್ಲಿಲ್ಲ. ಇದನ್ನೆಲ್ಲ ಹೇಗ್ ಕವರ್ ಅಪ್ ಮಾಡ್ಲಿ? ಪಾಪು ಇಲ್ಲ ಪಾಪು, ನನ್ನ ಹತ್ರ ಏನೋ ಹೇಳಿ. ನೀನ್ ಮಾತಾಡ್ಬೇಡ, ಇದೆಲ್ಲ ಆಗಿರೋದು ನಿನ್ನಿಂದಾನೆ. ಹಲೋ ಹಲೋ ಸ್ವೀಟಿ, ನನ್ ಜೀವನ ಹಾಳು ಮಾಡೋದಕ್ಕೆ ಬೇರೆ ಯಾರು ಬೇಡ, ಈ ಅಮ್ಮ ಅನ್ನಿಸ್ಕೊಂಡಿರೋ ಶನಿ ಸಾಕು. ಅದ್ ಹೇಗೆ ಇವಳು ಹೊಟ್ಟೆಲ್ ಹುಟ್ಟಿದ್ನೋ ನನ್ಗೆ ಗೊತ್ತಿಲ್ಲ. ರಿಪೇರಿ ಮಾಡಕ್ ಆಗದೆ ಇರೋ ತರ ಡ್ಯಾಮೇಜ್ ಮಾಡಿದಾಳೆ. ಹೌ ಟು ಫಿಕ್ಸ್ ದಿಸ್? ಛೇ, ಯಾರಾದ್ರೂ ನನ್ನ ಹೆಸರಲ್ಲಿ ಯಾಕೆ ಹೀಗ್ ಮಾಡ್ತಾರೆ? ಟೈಮ್ ಸರಿ ಇಲ್ಲ ಅಂದ್ರೆ ಹೂವು ಹಾವಾಗುತ್ತಂತೆ. ಅಂಬ ಹೇಳಿದ್ ನಿಜಾನೆ. ಪಾಪ ನನ್ನಿಂದ ದೇವ್ರಂತ ಶಕುಂತಲಾ ಮೇಡಮ್ಗೆ ಹೀಗಾಗೋಗಾಯ್ತು, ಬೇಜಾರ್ ಮಾಡ್ಕೊಂಡು ಹೋಗೋಗಾಯ್ತು. ಛೇ, ಅಯ್ಯೋ ದೇವ್ರೆ, ಯಾರು ಬಿದ್ದೋಗಿದ್ದಾರೆ? ಅಯ್ಯೋ ಮೇಡಮ್, ಇಲ್ಲಿ ಯಾಕೆ ಬಿದ್ದಿದ್ದಾರೆ? ಏನಾಯ್ತು ಇವ್ರಿಗೆ? ಮೇಡಮ್ 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 ಎದ್ದೇಳಿ ಮೇಡಮ್, ಮೇಡಮ್ ಕಣ್ಬಿಡಿ ಮೇಡಮ್, ಮೇಡಮ್ ಎದ್ದೇಳಿ. ಛೇ, ಸುತ್ತಲೂ ಯಾರು ಬೇರೆ ಕಾಡ್ತಿಲ್ವೇ ಮೇಡಮ್? ಯಾರಾದ್ರೂ ಇದ್ದೀರಾ ಮೇಡಮ್? ಪ್ರಜ್ಞೆ ಬಿದ್ದೋಗಿದ್ದಾರೆ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್. ಯಾರಾದ್ರೂ ಇದ್ದೀರಾ? ಮೇಡಮ್ ಎದ್ದೇಳಿ ಮೇಡಮ್, ಪ್ಲೀಸ್ ಕಣ್ಬಿಡಿ. ಛೇ, ಇವರೊಬ್ಬರನ್ನ ಎಲ್ಲಿ ಬಿಟ್ಟೋಗೋಕ್ಕೂ ಆಗಲ್ಲ. ಬೇಗ ಹೋಗಿ ಭೂಪತಿನ ರವಿ ಸರ್ನ ಕರ್ಕೊಂಡ್ ಬರ್ಬೇಕು. ನಾನ್ ಬರ್ತೀನಿ ಮೇಡಮ್.
ಅಪ್ಪ ಸ್ವಲ್ಪ ಅದ್ರಲ್ಲಿ ಬಚಾವಾಯ್ತು. ಇಲ್ಲದಿದ್ರೆ ಇದೆಲ್ಲ ಮೇಡಮ್ ಮೇಲೆ ಬೀಳೋದು. ಈಗ ಏನ್ ಮಾಡೋದು? ನಾನೊಬ್ಳೇ ಇದನ್ನ ಜಾಸ್ತಿ ಹೊತ್ತು ಇಟ್ಕೊಳಕ್ಕೂ ಆಗಲ್ಲ. ಮೇಡಮ್ ಪ್ರಜ್ಞೆ ಹೋಗಿ ಎಷ್ಟೊತ್ತಾಯ್ತೋ ಏನೋ. ಬೇಗ ಹೋಗಿ ಮೇಡಮ್ಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಮಾಡಿ ಸುತ್ತಲೂ ಯಾರು ಬೇರೆ ಕಾಣ್ತಿಲ್ಲ. ಯಾರಾದ್ರೂ ಇದ್ದೀರಾ? ಕಾಪಾಡಿ. ಹಲೋ, ಯಾರಾದ್ರೂ ಇದ್ದೀರಾ? ಮೇಡಮ್ ಪ್ರಜ್ಞೆ ತಪ್ಪಿದ್ದಾರೆ. ನಾನು ನಕ್ಷತ್ರ ಮಾತಾಡ್ತಿರೋದು. ಭೂಪತಿ, ರವಿ ಸರ್, ನಾನ್ ನಕ್ಷತ್ರ ಪೆಂಡಲ್ ಹತ್ರ ಇದ್ದೀನಿ. ಯಾರಾದ್ರೂ ಬನ್ನಿ. ನಾನು ಎಷ್ಟು ಕಿರ್ಚ್ಕೊಂಡ್ರು ಜಾಸ್ತಿ ದೂರ ಕೇಳಿಸಲ್ಲ. ಮಳೆ ಸುತ್ತಲೂ ಬೇರೆ ಯಾರು ಇಲ್ಲ. ಏನಪ್ಪ ಮಾಡೋದು? ನಾನ್ ಬಿಟ್ರೆ ಕಬ್ಬ ಬೀಳುತ್ತೆ. ನಾನು ಹೀಗೆ ಇದ್ರೆ ಮೇಡಮ್ ಜೀವನಕ್ಕೆ ಅಪಾಯ. ಅಪ್ಪ ದೇವ್ರೆ, ನಿನ್ ಪೂಜೆಗೆ ಅಂತ ಉಪವಾಸ ಹಿಡ್ಕೊಂಡ್ ಬಂದಿದಾರಮ್ಮ. ಅವ್ರಿಗೆ ಹೀಗ್ ಮಾಡ್ಬೇಡ. ಈ ಕಡೆ ಯಾರಾದ್ರೂ ಬರತಾರ ನೋಡಮ್ಮ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್. ಮೇಡಮ್ ಜೀವನ ಅಪಾಯದಲ್ಲಿದೆ. ಯಾರಿಗಾದ್ರೂ ಕೇಳಿಸ್ತಿದ್ಯಾ? ಶಾಮ್ಯಾನ ಬಿದ್ದೋಗ್ತಿದೆ. ರವಿ ಸರ್, ಭೂಪತಿ. ಇನ್ನೇ ಎಷ್ಟೊತ್ತಾಗುತ್ತೆ? ಬೇಗ ರೆಡಿ ಮಾಡು. ಆದಷ್ಟು ಅಮ್ಮವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಿನ್ ಫೋನ್ ಕೊಡಿಲಿ, ನಂದು ಕನೆಕ್ಟ್ ಆಗ್ತಾ ಇಲ್ಲ. ಫೋನ್ ಕೊಡು. ಇಲ್ಲೈತೆ. ಹಾ, ರಿಂಗ್ ಆಗ್ತಾ ಇದೆ. ಹಿಂಗಾದ್ರೂ ರಿಸೀವ್ ಮಾಡ್ತಾ ಇಲ್ಲ. ಸುಸ್ತಾಗ್ತಿದೆ ಅಂತಂತಿದ್ರು. ತಿಂಡಿನೂ ತಿಂದಿಲ್ಲ, ಮಾತ್ರೆ ಬೇರೆ ತಗೊಂಡಿಲ್ಲ. ಏನಾಯ್ತೋ ಏನೋ. ಅಯ್ಯೋ, ಫೋನ್ ನಂಬರ್ ಮೇಡಮ್ ಹತ್ರ ಬಂದಿಲ್ಲ. ಅದಕ್ಕೆ ಅನ್ನೊಂದು ನಂಬರ್ ಅಂತ ಹೇಳ್ಬಿಟ್ಟು ಏನೋ ಫೋನ್ ಎತ್ತಾ ಇಲ್ಲ ಅಂತ ಕಾಣುತ್ತೆ. ನೀವು ಒಂದ್ ಕೆಲಸ ಮಾಡು, ಆ ಓನರ್ ಮನೆ ಹತ್ರ ಹೋಗ್ಬಿಟ್ಟು ನೋಡು. ಮಳೆ ಬಂತು ಅಂತ ಅಮ್ಮವ್ರು ಅಲ್ಲೇ ಹಿಂತಿರ್ಬೋದು. ಬೇಗ ಹೋಗಿ ನೋಡು. ಕರೆಕ್ಟ್. ಭೂಪತಿ ಯಜಮಾನ್ರು ಇಲ್ಲೇ ಇದಾರೆ. ಮಗನ್ ಜೊತೆ ಮಾತಾಡ್ತಾ ಇರ್ಬೋದು. ನೀನ್ ಬೇಗ ರಿಪೇರಿ ಮಾಡು. ನಾನು ಅದೇ ನೋಡ್ಕೊ ಬರ್ತೀನಿ. ತಗೋ ಮೊಬೈಲ್ ತಗೋ. ಮೇಡಮ್ ಫೋನ್ ಬರ್ತಿದೆ. ಯಾರಾದ್ರೂ ಅವ್ರನ್ನ ಹುಡುಕ್ತಿರ್ಬೇಕು. ವಿಷಯ ಹೇಳಿದ್ರೆ ಯಾರಾದ್ರೂ ಬರ್ತಾರೆ. ಆದ್ರೆ ಈ ಹಗ್ಗ ಹೇಗ್ ಬಿಡ್ಲಿ? ಎಷ್ಟು ಸಲ ಫೋನ್ ಮಾಡಿದ್ರು ಅಮ್ಮ ಫೋನೇ ತೆಗಿತಿದ್ರು. ಇನ್ನೂ ನನ್ನ ಮೇಲೆ ಕೋಪ ಹಾಗೆ ಇದೆ ಅನ್ಸುತ್ತೆ. ಇವತ್ತು ಕೆಲಸ ಮುಗಿಸಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೋಗಿ ಅಮ್ಮನ ಹತ್ರ ಮಾತಾಡ್ಬೇಕು. ಅವಾಗ್ಲಾದ್ರೂ ಅವ್ರು ಸಮಾಧಾನ ಆಗ್ತಾರೆ ಅನ್ಸುತ್ತೆ. ನಕ್ಷತ್ರ ಎಲ್ಲೋದ್ಲು? ಇನ್ನೂ ಫೋನ್ ಸ್ವಿಚ್ ಆನ್ ಮಾಡಿಲ್ಲ. ಇವ್ರು ಹೇಳ್ದೆ ಮನೆ ಬರುತ್ತೆ, ಹೋಗ್ಬೇಡ ಒಬ್ಬೊಬ್ಳೆ. ಕೇಳಲ್ಲ ನನ್ ಮಾತು. ನಾನು ಒಬ್ಳೇ ಇರ್ಬೇಕು ಅಂತ ಹೋದ್ಲು. ಎಲ್ಲಿ ಹೋಗಿದ್ದಳೋ ಏನ್ ಮಾಡ್ತೀವಳೋ ಗೊತ್ತಾಗ್ತಿಲ್ಲ. ಅಮ್ಮದೊಂದ್ ಕಡೆ ಆದ್ರೆ ಇವಳ್ದು ಇನ್ನೊಂದ್ ಕಡೆ. ಇವತ್ತಿನ ದಿನಾನೇ ಸರಿಗಿಲ್ಲ ಅನ್ಸುತ್ತೆ ನನಗೆ.
ಮಳೆ ವಾಚ್ ಮಾಡ್ತಿದ್ದೀರಾ? ಹಳ್ಳಿ ಮಳೆ ಬ್ಯೂಟಿನೇ ಬೇರೆ ಅಲ್ವಾ? ನೋಡೋಕೆ ಚಂದ. ನಂಗೆ ಹಳ್ಳಿಗೆಲ್ಲ ಬಂದ್ ಅಭ್ಯಾಸ ಅಲ್ಲ, ಎಲ್ಲ ಹೊಸಾದ್ ಅನ್ನಿಸ್ತದೆ. ಈ ಮರ ಗಿಡ, ಈ ಗ್ರೀನರಿ ಏನೋ ಒಂಥರ ಚಂದ. ಬ್ಯಾಂಗ್ಳೂರಲ್ಲಿ ಮಳೆ ಬಂದ್ರೆ ಯಾಕಾದ್ರೂ ಬರುತ್ತೋ ಅಂತ ಅನ್ಸುತ್ತೆ, ಆದ್ರೆ ಇಲ್ಲಿ ಬೇರೆನೆ. ಇಟ್ಸ್ ಬ್ಯೂಟಿಫುಲ್. ಭೂಪತಿ, ನೀವ್ ನನ್ನ ಈ ಫಂಕ್ಷನ್ ಕರ್ಕೊಂಡ್ ಬಂದು ತುಂಬಾ ಒಳ್ಳೇದ್ ಮಾಡಿದ್ರಿ. ಆಕ್ಚುಲಿ ನಾನ್ ತುಂಬಾ ಎಂಜಾಯ್ ಮಾಡ್ದೆ. ನಮ್ಮ ಅಪ್ಪ ಅಮ್ಮ ಈ ತರ ಜಾಗಕ್ಕೆಲ್ಲ ನನ್ನ ಕರ್ಕೊಂಡೇ ಹೋಗೋದಿಲ್ಲ. ನನ್ ಪೇರೆಂಟ್ಸ್ ಯಾವಾಗ್ಲೂ ಸ್ಟಡೀಸ್ ನೋಡ್ಕೋ, ರೇಡಿಯೋ ಸ್ಟೇಷನ್ ನ ಮೇಂಟೈನ್ ಮಾಡು, ಜಾಸ್ತಿ ಕಲಿ, ಫಾರಿನ್ ಹೋಗು ಅಂತಾರೆ. ಆದ್ರೆ ನನಗ್ ಹಾಗಲ್ಲ. ನನ್ಗೆ ಈ ಹಳ್ಳಿ ಜನ, ಈ ನೇಚರ್ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ರವಿ ಸರ್ ಕರೆದ ತಕ್ಷಣ ಖುಷಿಯಾಗಿ ಒಪ್ಕೊಂಡ್ಬಿಟ್ಟೆ. ನಿಮ್ಗೂ ಇದೆಲ್ಲ ಇಷ್ಟನಾ? ನೋಡಿ ಪ್ಲೀಸ್, ನನ್ ಮನ್ಸ್ ಸರಿ ಇಲ್ಲ, ನಾನು ಒಂಚೂರು ಒಬ್ನೇ ಬಿಟ್ಬಿಡ್ತೀರಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭೂಪತಿ ಅವರೇ. ಇವತ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ನಡೆದೋಯ್ತು. ಡೋಂಟ್ ವರಿ, ಲೈಫ್ ಅಂದ್ರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ಅಲ್ವಾ ನಡೆಯೋದು. ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ನಿಮ್ಗೆ ಕನ್ನಡ ಅರ್ಥ ಆಗಲ್ಲ. ಹೇಳ್ತಾ ಇದೀನಲ್ವಾ ನನ್ನ ಒಬ್ಬನೇ ಬಿಟ್ಬಿಡಿ ಅಂತ. ಹೇಳೋದನ್ನ ಅರ್ಥನೇ ಮಾಡ್ಕೋತಿಲ್ಲ ಅಲ್ವಲ್ಲ ನೀವು? ಮುನ್ನ ಯಾಕೆ ಈಗ ಓಡ್ ಬರ್ತಾ ಇದ್ಯಾ? ಅಮ್ಮ ಅವಾಗ್ಲೇ ಹೋದ್ರಲ್ವಾ? ಅಂದ್ರೆ ಅಮ್ಮ ಇಲ್ಲೂ ಬಂದಿಲ್ವಾ?